ಸ್ಟಾರ್ಟ್. ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತೊಂದು ದಿನ ಕರ್ನಾಟಕದಲ್ಲಿ ಏನು ಧರ್ಮಸ್ಥಳ, ಧರ್ಮಕ್ಷೇತ್ರ, ಹಿಂದೂಗಳ ಪವಿತ್ರ ಕ್ಷೇತ್ರ, ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಧರ್ಮಸ್ಥಳದ ಮೇಲೆ ಇಂತಿಷ್ಟು ಲೆಫ್ಟಿಸ್ಟ್ಗಳಾಗಿರ್ಬೋದು, ಹಿಂದೂ ಧರ್ಮ ವಿರೋಧಿಗಳಾಗಿರ್ಬೋದು, ನಿರಂತರವಾಗಿ ವರ್ಷಾನುಗಟ್ಟಲೆಯಿಂದ ಒಂದು ಅಪಪ್ರಚಾರವನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ. ಅಷ್ಟೇ ಅಲ್ಲ, ಈ ಬುರ್ಡೆ ಗ್ಯಾಂಗ್ ಏನಿದೆ ಅಲ್ಲ, ಈ ಬುರ್ಡೆ ಗ್ಯಾಂಗು ಧರ್ಮಸ್ಥಳವನ್ನು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಒಂದು ಕಪ್ಪು ಚುಕ್ಕೆ ತರ್ತಕ್ಕಂತಹ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಯುತ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬವನ್ನು ಕೂಡ ಅವಮಾನ ಮಾಡಬೇಕು, ಅವರ ಕುಟುಂಬವನ್ನು ಕೂಡ ಬೀದಿಗೆ ಆಗಬೇಕು ಅನ್ನೋ ಒಂದು ಷಡ್ಯಂತ್ರದಿಂದ ಈ ಒಂದು ಬುರ್ಡೆ ಎಪಿಸೋಡ್ ಹೊರಗಡೆ ಬಂದಿದೆ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಳೆದ ಎರಡು ತಿಂಗಳಿಂದ ಇದು ನಡೀತಾ ಇದೆ. ಏನು, ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅನ್ನೋನು ಏಕಾಏಕಿ ಬರ್ತಾನೆ. ಏಕಾಏಕಿ ಬಂದುಬಿಟ್ಟು ಒಂದು ಚೀಲದಲ್ಲಿ ಯಾವುದೋ ಒಂದು ಬುರ್ಡೆಯನ್ನು ಹಾಕ್ಕೊಂಡು ಬಂದು ಸ್ಟೇಷನ್ಗೆ ಹೋಗಿ, ನಾನು ಧರ್ಮಸ್ಥಳದ ಭಾಗದಲ್ಲಿ, ನೇತ್ರಾವತಿಯ ನದಿಯ ತೀರದಲ್ಲಿ ಭಾಗದಲ್ಲಿ, ಧರ್ಮಸ್ಥಳ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ನಾನು ನೂರಾರು ಶವಗಳನ್ನು, ಮಹಿಳೆಯರ ಶವಗಳನ್ನು, ಹೆಣ್ಣು ಮಕ್ಕಳ ಶವಗಳನ್ನು, ವಿದ್ಯಾರ್ಥಿನಿಯರ ಶವಗಳನ್ನು, ಯೂನಿಫಾರ್ಮ್ನಲ್ಲಿರ್ತಕ್ಕಂಥ ಡ್ರೆಸ್ನಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರನ್ನು, ಸ್ಕೂಲ್ ಬ್ಯಾಗ್ ಇರ್ತಕ್ಕಂಥ ವಿದ್ಯಾರ್ಥಿನಿಯರನ್ನು ನಾನು ಇದೇ ಭಾಗದಲ್ಲಿ ನಾನು ಊತಿಕ್ಕಿದ್ದೀನಿ, ದಫನ ಮಾಡಿದ್ದೀನಿ ಅಂತ ಹೇಳಿ ಒಬ್ಬ ಮಾಸ್ಕ್ ಮ್ಯಾನ್ ಬರ್ತಾನೆ. ಬಂದ ತಕ್ಷಣ ಸರ್ಕಾರ ಏಕಾಏಕಿ ಕೆಲವು ನಗರ ನಕ್ಸಲೈಟ್ ಅವರ ಮಾತುಗಳನ್ನು ಕೇಳಿ, ಏನು ಸಿಟಿ ನಕ್ಸಲ್ಸ್ ಅಂತ ಹೇಳ್ತೀವಿ, ಆ ಲೆಫ್ಟಿಸ್ಟ್ಗಳಂತ ಹೇಳ್ತೀವಿ, ಈ ಒಂದಿಷ್ಟು ಹಿಂದೂ ಧರ್ಮದ ವಿರೋಧಿಗಳ ಮಾತನ್ನು ಕೇಳಿಕೊಂಡು ಕರ್ನಾಟಕ ಸರ್ಕಾರ ಇದ್ಯಾವುದು ಪ್ರಾಥಮಿಕ ತನಿಖೆಯನ್ನು ಮಾಡದೆ, ಎಲ್ಲಿಂದ ಬಂದ ಇವನು ಬುರ್ಡೆ ಶಿವಯ್ಯ, ಯಾರು ಕೊಟ್ರಿ ಇವನಿಗೆ, ಇವನು ಯಾವನು, ಇವನು ದಾರಿಯಾಗಿ ಹೋಗುವ ದಾಸಪ್ಪ, ಇವನಿಗೆ ಬುರ್ಡೆ ಎಲ್ಲಿಂದ ಬಂತು? ಸಾಮಾನ್ಯವಾಗಿ ಈ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಸರ್ಕಾರದ ಆಸ್ತಿ ಅಂತಲೇ ಭಾವಿಸ್ತಾರೆ. ನಾವೆಲ್ಲರೂ ಕೂಡ ಬದುಕಿದಾಗ ಕೂಡ ಸರ್ಕಾರದ ಆಸ್ತಿ, ಸತ್ತ ನಂತರ ಕೂಡ ನಾವು ಸರ್ಕಾರದ ಆಸ್ತಿನೇ. ಒಂದು ಸಾರಿ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ದಫನವನ್ನು ಮಾಡಿದಾಗ ಅದು ಅಲ್ಲಿಗೆ ಸರ್ಕಾರದ ಆಸ್ತಿ ಆಯಿತು. ಅದನ್ನು ಒಂದು ಸಮಾಧಿಯಿಂದ ಒಂದು ಶವವನ್ನು ತೆಗಿಬೇಕು ಅಥವಾ ಒಂದು ಅಸ್ಥಿಪಂಜರವನ್ನು ತೆಗಿಬೇಕು ಅಂತ ಹೇಳಿದರೆ ಸಂವಿಧಾನದಲ್ಲಿ ಯಾರಿಗೂ ಕೂಡ ಕಾನೂನಿನಲ್ಲಿ ಹಕ್ಕಿಲ್ಲ. ಆದರೆ ಇಂತಿಷ್ಟು ಕೆಲವ್ರಿಗೆ ಮಾತ್ರ ಸಂವಿಧಾನಾತ್ಮಕವಾಗಿ ಈ ಬುರುಡೆಯನ್ನು ತೆಗೆಯೋದಕ್ಕೆ ಅಥವಾ ಸತ್ತ ಹೆಣವನ್ನು, ಊತಿಟ್ಟಿರ್ತಕ್ಕಂಥ ಹೆಣವನ್ನು ತೆಗೆಯುವ ಒಂದು ಅಧಿಕಾರ ಕೇವಲ ಇಂತಿಷ್ಟು ಜನರಿಗೆ ಮಾತ್ರ ಅಧಿಕಾರ ಇದೆ. ಉದಾಹರಣೆಗೆ ತಾಲೂಕ್ ಲೆವೆಲ್ನಲ್ಲಿ ತಾಲೂಕು ದಂಡಾಧಿಕಾರಿ, ತಹಸೀಲ್ದಾರ್, ಅವ್ರಿಗೆ ಈ ಒಂದು ಅಧಿಕಾರ ಇರುತ್ತೆ. ಅವರ ಸಮ್ಮುಖದಲ್ಲಿಯೇ ಕಾನೂನಾತ್ಮಕವಾಗಿ ವಿತ್ ವಿಡಿಯೋಗ್ರಫಿ ಮಾಡುತ್ತಾ ಆ ಊತಿರ್ತಕ್ಕಂಥ ಹೆಣವನ್ನು ತೆಗೆಯುವ ಒಂದು ಅಧಿಕಾರ ತಾಲೂಕು ದಂಡಾಧಿಕಾರಿಗಿರುತ್ತೆ. ಹಾಗೆಯೇ ವಿಭಾಗ ಮಟ್ಟದಲ್ಲಿ ವಿಭಾಗ ದಂಡಾಧಿಕಾರಿಗಳಿಗೂ ಕೂಡ ಈ ಒಂದು ಅಧಿಕಾರ ಇರುತ್ತೆ. ಜಿಲ್ಲೆಯ ಮಟ್ಟದಲ್ಲಿ ಜಿಲ್ಲಾ ದಂಡಾಧಿಕಾರಿಗಳು ಅಥವಾ DC ಅವರಿಗೆ ಈ ಒಂದು ಹೂತಿಕ್ಕಿರ್ತಕ್ಕಂಥ ಶವಗಳನ್ನು ತೆಗೆಯುವ ಅಧಿಕಾರ ಇರುತ್ತೆ.
ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಸರ್ಕಾರಕ್ಕೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವನು ಬುರುಡೆ ತಗೊಂಡು ಬಂದ ತಕ್ಷಣ ಅದೇ ದಿನ ಅವನ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿ, ಎಲ್ಲಿಂದ ಬಂತು, ಯಾರು ಕೊಟ್ಟರು, ಯಾವ ಸ್ಥಳದಲ್ಲಿ ಕೊಟ್ಟರು, ಈ ಬುರುಡೆಯನ್ನು ಯಾವ ಸಮಾಧಿಯಿಂದ ತೆಗೆದ್ರಿ, ಯಾವ ಸ್ಮಶಾನದಿಂದ ತೆಗೆದ್ರಿ, ಯಾವ ಊರಲ್ಲಿ ತೆಗೆದ್ರಿ, ಯಾವ ಜಿಲ್ಲೆಯಲ್ಲಿ ತೆಗೆದ್ರಿ, ಯಾರು ಕೊಟ್ಟರು, ಈ ರೀತಿಯಾಗಿರ್ತಕ್ಕಂತಹ ಮಿನಿಮಮ್ ಪ್ರಶ್ನೆಗಳನ್ನು ಕೇಳದೆ ಪೊಲೀಸ್ನವರು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅನ್ನೋ ಒಂದು ಬಹಳ ದೊಡ್ಡ ಆರೋಪ. ಯಾರೋ ಒಬ್ರು ಹೇಳ್ತಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು, ಇದ್ರ ಬಗ್ಗೆ SIT ಮಾಡಿ ಅಂತೇಳಿ. SIT ಮಾಡಿರೋದು ಸರಿ ಇದೆ, SIT ಮಾಡಿರೋದ್ರಲ್ಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಈ ಒಂದು SITಯನ್ನು ಸ್ವತಃ ಸ್ವಾಗತ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೂಡ ಈ SITಯನ್ನು ಸ್ವಾಗತ ಮಾಡಿದೆ. ಆದರೆ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದರೆ, ಇಷ್ಟು ವರ್ಷ ಕಾದಿರ್ತಕ್ಕಂಥವರು ಮಾಸ್ಕ್ ಮ್ಯಾನ್ ಬಂದಿದ್ದ ತಕ್ಷಣವೇ ರಾತ್ರೋರಾತ್ರಿ SIT ಮಾಡುವ ವಿಧಾನ ಇದೆಯಲ್ಲ, ಅದು ಸರಿ ಇಲ್ಲ ಅನ್ನೋದ್ರ ಬಗ್ಗೆ. ಏನೇ ಆದರೂ ಕೂಡ SIT ಇವತ್ತು ಕೊಟ್ಟಿದ್ದೀರಿ, ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವತ್ತು SIT ಏನು ಒಂದು ತನ್ನ ತನಿಖೆಯ ಮೆಥಡಾಲಜಿ ಇದೆಯಲ್ಲ, ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. ಇದರ ಹಿಂದೆ ಇರ್ತಕ್ಕಂತಹ ಮಾಸ್ಕ್ ಮ್ಯಾನ್ ಬುರುಡೆ ಮನ್ ಚಿನ್ನಯ್ಯ ಇರ್ಬೋದು, ಅರ್ಥಾತ್ ಭೀಮಾ. ಈ ಬುರುಡೆ ಗ್ಯಾಂಗು ಈ ಚಿನ್ನಯ್ಯನಿಗೆ, ಮಾಸ್ಕ್ ಮ್ಯಾನ್ಗೆ ಪ್ರೀತಿಯಿಂದ ಭೀಮಾ ಅಂತ ಕರೀತಾರೆ. ಗೊತ್ತಿಲ್ಲ ಯಾಕೆ ಭೀಮಾ ಅಂತ ಕರೆದಿದ್ದಾರೆ, ಅವರೇ ಹೇಳ್ಬೇಕಾಗುತ್ತೆ. ಇದರ ಹಿಂದೆ ಇರ್ತಕ್ಕಂಥ ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿ ಸ್ವತಃ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಹೇಳಿದ್ರು, ರಾಜಣ್ಣ ಹೇಳಿದ್ರು, ಅನೇಕ ಜನ ರಾಜಕೀಯ ನಾಯಕರು ಹೇಳ್ತಾ ಇದ್ದಾರೆ ಇದರ ಹಿಂದೆ ಷಡ್ಯಂತರ ಇದೆ ಅಂತ ಹೇಳಿ. ಆದರೆ ಈ ಷಡ್ಯಂತರ ಬಯಲವನ್ನು ಮಾಡುವ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ. ಬಹಳ ದೊಡ್ಡ ಮಟ್ಟದ ಷಡ್ಯಂತರದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಸಮೀರ್ MD ಅನ್ನೋನು ಒಬ್ಬ ಮತಾಂಧ ಇರ್ಬೋದು, ಹಾಗೆ ಜಯಂತ್ T ಅನ್ನೋನು ಇರ್ಬೋದು, ಆಮೇಲೆ ಇದರಿಂದ ಇರ್ತಕ್ಕಂಥ ಒಬ್ಬ ಲೇಡಿ ಸುಜಾತ ಭಟ್ ಕೂಡ ಇರ್ಬೋದು. ಸೊ ಈ ಎಲ್ಲರನ್ನು ಕೂಡ ಬಹಳ ತೀಕ್ಷ್ಣವಾಗಿ SIT ತನಿಖೆ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ SITಯನ್ನು ನಾನು ಅಭಿನಂದಿಸ್ತಾ ಇದ್ದೀನಿ. ಸಮಗ್ರವಾಗಿ ತನಿಖೆ ಆಗಬೇಕು. ಅಷ್ಟೇ ಅಲ್ಲ, ಈ 12 ವರ್ಷದಿಂದ ಈ ಒಂದು ಏನು ಸೌಜನ್ಯ ಹತ್ಯೆಯ ಹೋರಾಟ ಸಮಿತಿಯವರು ಏನು ಇಟ್ಕೊಂಡು ಇದನ್ನೇನು ಮಾಡ್ತಾ ಇದ್ದಾರಲ್ಲ, ಇದ್ರ ಹಿಂದೆ ಬಹಳ ದೊಡ್ಡ ಮಟ್ಟದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗಿದೆ. ಕೋಟ್ಯಾಂತರ ರೂಪಾಯಿ ಹೊರ ದೇಶಗಳಿಂದ ಬಂದಿದೆ ಅನ್ನುವ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದು ತನಿಖೆ ಆಗಬೇಕು. ಇದು ತನಿಖೆ ಆಗಬೇಕು ಅಂದರೆ ED ಬರಬೇಕಾಗುತ್ತೆ, ED ಬರಲೇಬೇಕಾಗುತ್ತೆ. ಇದಾದ ನಂತರ ಇದು ದೇಶದ ಸೆಕ್ಯೂರಿಟಿ ವಿಷಯಕ್ಕೆ ಕೂಡ ಸಂಬಂಧಪಟ್ಟಿರೋದ್ರಿಂದ NIA ಕೂಡ ಬರಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಈ ದೇಶದ ಸ್ವಾಮೀಜಿಗಳ ತಂಡ ಕೂಡ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ NIA ತನಿಖೆಗೆ ಅವರು ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನೇ ಆದರೂ ಕೂಡ ಈ ಒಂದು ಬುರುಡೆ ಗ್ಯಾಂಗಿನ ಅಸಲಿ ಮುಖ ಇವತ್ತು ಬಯಲಾಗಿದೆ. ಇವರ ಬಣ್ಣ ಬಯಲಾಗಿದೆ. ಇವರು ರಾಜ್ಯದ ಮುಂದೆ, ರಾಜ್ಯದ ಸ್ವತಃ ಧರ್ಮಕ್ಷೇತ್ರವಾಗಿರ್ತಕ್ಕಂತಹ ಧರ್ಮಸ್ಥಳದ ಭಕ್ತರ ಮುಂದೆ, ಸುಮಾರು 7 ಕೋಟಿ ಜನರ ಕನ್ನಡಿಗರ ಮುಂದೆ ಈ ಒಂದು ಬುರುಡೆ ಗ್ಯಾಂಗ್ ಬೆತ್ತಲಾಗಿದೆ. ನಮ್ಮ ಪ್ರಶ್ನೆ ಇಷ್ಟೇ, ಇವರಿಗೆ ಶಿಕ್ಷೆ ಆಗಲೇಬೇಕು. ಇದು ನಮ್ಮೆಲ್ಲರ ಕೋರಿಕೆ ಆಗಿರೋದ್ರಿಂದ SIT ಕೂಡ ಬಹಳ ಅದ್ಭುತವಾಗಿ ಈ ಒಂದು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಏನೇ ಆದರೂ ಕೂಡ ಈ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅನ್ನತಕ್ಕಂತಹ ಈ ಒಂದು ಬುರುಡೆ ಗ್ಯಾಂಗು ಇದು ಕೇವಲ ಇದು ಇವರು ಪಾತ್ರಧಾರಿಗಳು. ಆದರೆ ಇದರಿಂದ ಇರ್ತಕ್ಕಂತಹ ಸೂತ್ರಧಾರಿಗಳು ಯಾರು? ಆ ಸೂತ್ರಧಾರಿಗಳು ಕೂಡ ಇದ್ರ ಮುಂದೆ ತನಿಖೆ ಆಗಬೇಕಾಗಿದೆ.
ಯಾರು ಫಂಡ್ ಮಾಡ್ತಾ ಇದ್ದಾರೆ. ಮೊನ್ನೆ ಧರ್ಮಸ್ಥಳದಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಭಾರತೀಯ ಜನತಾ ಪಕ್ಷದ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇದು ಎಂಟೈರ್ ಎಪಿಸೋಡ್ ಹಿಂದೆ ಕಾಂಗ್ರೆಸ್ಸಿನ ಪಕ್ಷ ಇದೆ, ಕಾಂಗ್ರೆಸ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಅನುಮಾನ ಬರ್ತಾ ಇದೆ. ಏನೇ ಆದರೂ ಕೂಡ ಇವತ್ತು ಈ ಬುರುಡೆ ಗ್ಯಾಂಗ್ ಏನು ಗಿರೀಶ್ ಭಟ್ಟಣ್ಣ, ತಿಮ್ಮರೋಡಿ, ಸಮೀರ್, ಜಯಂತ್, ಸುಜಾತ, ಇನ್ನು ಯಾರೆಲ್ಲ ಇದಾರಲ್ಲ ಇವರೆಲ್ಲರ ಮಾಸ್ಕ್ ಕಳಚಿ ಹೋಗಿದೆ, ಇವರ ಬಣ್ಣ ಬಯಲಾಗಿದೆ. ಇವರು ಇವತ್ತಿಲ್ಲ ನಾಳೆಲ್ಲ ನಾಡಿದ್ದು ಇವ್ರಿಗೆ ಖಂಡಿತವಾಗಿ ಕೂಡ ಕಾನೂನಾತ್ಮಕವಾಗಿ ಇವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದು ಸಮಸ್ತ ಮಂಜುನಾಥ ಸ್ವಾಮಿ ಭಕ್ತರ ಆಶಯ ಕೂಡ ಆಗಿದೆ, ಅವ್ರ ನಂಬಿಕೆ ಕೂಡ ಆಗಿದೆ. ಕನ್ನಡಿಗರಿಗೆ ಇವತ್ತು ಏನು ನಡೀತಾ ಇದೆ, ಹಿಂದೂ ಧರ್ಮವನ್ನು ಯಾವ ರೀತಿ ಅನ್ಪಾಪ್ಯುಲರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಬುರುಡೆ ಗ್ಯಾಂಗ್ ಏನೆಲ್ಲ ಷಡ್ಯಂತರ ನಡೆದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕನ್ನಡಿಗರಿಗೆ ಗೊತ್ತಾಗಿದೆ. ಹೀಗಾಗಿ ಈ ಬುರುಡೆ ಗ್ಯಾಂಗು ಯಾವತ್ತೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಒಬ್ಬ ಅಡ್ವೊಕೇಟ್ ಆಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಕೂಡ ಇವ್ರಿಗೆ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆ ಕಾನೂನಾತ್ಮಕವಾಗಿ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಅವರು ಕೂಡ ಇವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದು ಆ ಭಗವಂತನೇ ನಿರ್ಣಯ ಮಾಡ್ತಾನೆ. ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂತಿಷ್ಟು ಬ್ರೀಫ್ ಆಗಿ ನಿಮ್ಮ ಮುಂದೆ ಇಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಇದು ಏನಾದರೂ ಇಷ್ಟ ಆದರೆ ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು.